ಇಲ್ಲ ಲೊಕೇಶನ್ ಅಪ್ಡೇಟ್ ಮಾಡಿ ಮೇಡಮ್. ಇಲ್ಲ ಅದು ಲೊಕೇಶನ್ ಇಲ್ಲಿ ಮನೆ ಹತ್ರ ಬರ್ತಾ ಇಲ್ಲ, ಅಲ್ಲಿ ಹಾಸ್ಟೆಲ್ ಹತ್ರನೇ ಬರ್ತಿರೋದು. ಅಪ್ಡೇಟ್ ಮಾಡಕ್ಕೆ ತೋರಿಸ್ತಾ ಇಲ್ವಾ ಮೇಡಮ್ ಅದು? ಅಪ್ಡೇಟ್ ಮಾಡಿ ಮೇಡಮ್, ಅಪ್ಡೇಟ್ ಆಗುತ್ತೆ ಅಪ್ಲಿಕೇಶನಲ್ಲಿನೇ. ಆಯ್ತು ಮಾಡ್ತೀನಿ. ಇವಾಗ ನೀವು ಇಲ್ಲಿ ಬನ್ನಿ. ಲೊಕೇಶನ್ ಕಳಿಸ್ತೀರಾ ವಾಟ್ಸಪ್ಪಲ್ಲಿ? ಸರ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ ಇವಾಗ? ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಮಕೂರಲ್ಲಿ ಪಾರ್ಟ್ ಟೈಮ್ ಅರ್ನಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅಂದರೆ ಕ್ರೇಜಿ ವಿಡಿಯೋಸ್ ಅವರು ತುಂಬ ಸಲ ನನ್ನ ಕೇಳ್ತಾ ಇದ್ದಾರೆ, ಬ್ರೋ ತುಮಕೂರಲ್ಲಿ ಫುಲ್ ಡೇ ಮಾಡಿ, ಅಂದರೆ 7 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಬ್ರೋ ನನಗೆ ಗಿಗ್ಸು ಸಿಗ್ತಾ ಇಲ್ಲ, ಅಂದರೆ ನಾನು ಬ್ರಾನ್ಸ್ ಪಾರ್ಟ್ನರ್ ಇರೋದು, ಅದರಿಂದಾಗಿ ನನಗೆ ಗಿಗ್ ಸಿಗ್ತಾ ಇಲ್ಲ. ಅಕಸ್ಮಾತ್ ವೀಕ್ ಡೇಸಲ್ಲಿ ಗಿಗ್ ಸಿಗುತ್ತೆ, ಬಟ್ ಆ ದಿನ ಏನಾದ್ರು ನನಗೆ ಕೆಲಸ ಇರುತ್ತೆ. ಈ ಥರನೇ ಆಗ್ತಾ ಇದೆ. ಬಟ್ ಒಂದು ದಿನ ಅಂತ ನಾನು ನಿಮಗೆ ಖಂಡಿತ ಮಾಡ್ಕೊಡ್ತೀನಿ, ತೋರಿಸ್ತೀನಿ. ತುಮಕೂರಲ್ಲಿ ಬೆಳಗ್ಗೆ 7 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಬಟ್ ಇವತ್ತು ನಾನು ಸಂಜೆ 7 ಗಂಟೆಯಿಂದ ನೈಟು 10 ಗಂಟೆ ಅಂದರೆ 3 ಅವರು ಡ್ಯೂಟಿ ಮಾಡ್ತೀನಿ. 3 ಅವರಿಗೆ ಸಂಡೇ ಹೊತ್ತು ಅರ್ನಿಂಗು ಹೇಗಾಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡೋಕ್ಕೆ ನಾನು ಇವತ್ತು ಹೊರಟಿದ್ದೀನಿ. ಅಂದರೆ ಮೇಯ್ನು 7 ಗಂಟೆಯಿಂದ 10 ಗಂಟೆವರೆಗೂ ಅದು ಆರ್ಡರ್ ಬರೋದು. ಆಮೇಲೆ ಆರ್ಡರ್ ಬರೋದು ಮುಂಚೆನೂ ಸ್ವಲ್ಪ ಆರ್ಡರ್ಗಳು ಕಮ್ಮಿನೇ. ಮೇಯ್ನ್ ಅರ್ನಿಂಗ್ ಅಂತ ಆಗೋದೆ ಬೆಂಗಳೂರಲ್ಲಾದರೂ ಅಷ್ಟೇ, ತುಮಕೂರಲ್ಲಿ ಗೊತ್ತಿಲ್ಲ. ಬೆಂಗಳೂರಲ್ಲಿ ಮೇಯ್ನ್ ಅರ್ನಿಂಗ್ ಆಗೋದೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆಯಿಂದ ಒಂದು 11 ಗಂಟೆವರೆಗೂ ಒಳ್ಳೆ ಅರ್ನಿಂಗ್ ಆಗುತ್ತೆ. ಬಟ್ ಇಲ್ಲಿ 11 ಗಂಟೆವರೆಗೂ ಆಗಲ್ಲ, 10 ಗಂಟೆವರೆಗೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಹೋಗಿ ಚೆಕ್ಔಟ್ ಮಾಡೋಣ ಎಷ್ಟಾಗ್ಬೋದು ಅರ್ನಿಂಗು. ಆರ್ಡರ್ಗಳೆಲ್ಲ ಬ್ಯಾಕ್ ಟು ಬ್ಯಾಕ್ ಬರುತ್ತಾ, ಆರ್ಡರ್ಗಳು ಸಿಗ್ತಾವ ಅನ್ನೋದು ಹೋಗಿ ಚೆಕ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 7 ಗಂಟೆ ಆಗಿದೆ, ಲಾಗಿನ್ ಹೋಗ್ಬೋಣ. ಲಾಗಿನ್ ಕೊಟ್ಟೆ. ಏನಮ್ಮ ನಿನ್ನನ್ನು ಕರ್ಕೊಂಡು ಹೋಗ್ಬೇಕಾ? ಹಾಂ ನೋಡಿ, ನಮ್ಮ ಶೋಯಿ ನೀನು ನಾನು ಬರ್ತೀನಿ ಅಂತ ಇದೆ. ನೀನು ಬೇಡ ಮನೆ ಹೋಗಿ ಡ್ಯೂಟಿ ಮಾಡ್ಕೊಂಡು ಬರ್ತೀನಿ ಆಯಿತಾ? ಬೇಡ ಇಲ್ಲೇ ಇರ್ಬೇಕಾಯ್ತಾ? ನೋಡಿ ಹೇಳ್ತಾ ಇದೆ. ಅಂದರೆ ನೋಡಿ ಲಾಗಿನ್ಗೆ ಹೋಗಿಲ್ಲ, ಡೌನ್ಲೋಡಿಂಗ್ ಲೇಟೆಸ್ಟ್ ಆ್ಯಪ್ ಅಂತ ಬರ್ತಾಯಿದೆ. ಅಂದರೆ ಲೇಟೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ತಾಯಿದೆ. ಡೌನ್ಲೋಡ್ ಆಗಲಿ. ಇನ್ನೂ ಕರ್ಕೊಂಡು ಹೋಗ್ಬೇಕಾ? ನೀನು ಬರ್ತೀಯ ಅಲ್ಲಿ? ಬೇಡ, ಇನ್ನೊಂದಿನ ಕರ್ಕೊಂಡು ಹೋಗ್ತೀನಿ ಆಯಿತಾ? ನೋಡಿ ಇನ್ನೂ ಹೋಗಿಲ್ಲ ಆನ್ಲೈನಿಗೆ. ಅಪ್ಡೇಟ್ ಮಾಡೋಣ, ಅಪ್ಡೇಟ್ ಕೇಳ್ತಾಯಿತ್ತು. ಇನ್ನೊಂದಿನ ಕರ್ಕೊಂಡು ಹೋಗ್ತೀನಿ ಸುಮ್ಮನಿರಮ್ಮ. ಹಾಂ ನೋಡಿ ಓಪನ್ ಆಯಿತು. ಅಂದರೆ ಇವಾಗ ಅಳ್ತೈತೆ ನಮ್ಮ ಬೋಡ. ಗೋ ಲಾಗಿನ್ ಸೆಲ್ಫಿ ಕೇಳ್ತಾ ಇದೆ. ನೋಡಿ ಸೆಲ್ಫಿ ಸಬ್ಮಿಟ್ ಮಾಡಿದೆ, ವೆರಿಫೈ ಆಗ್ತಾಯಿದೆ. ಟಿ ಶರ್ಟು ಬ್ಯಾಗ್ ಮಾತ್ರ ಕೇಳಬೇಡ, 2 ಬಿಚ್ಚಿಟ್ಟಿದ್ದೀನಿ. ಹಾಂ ಏನು ಕೇಳಿಲ್ಲ. ಹಾಂ ಲಾಗಿನ್ ಆಯಿತು. ಯಾಕಮ್ಮ ಹೇಳ್ತಾ ಇರೋದು? ಗೈಸ್ ನೋಡಿ ಐ ಆರ್ಡರ್ ಏರಿಯಾ ಹತ್ರ ಬಂದೀನಿ ಇವಾಗ. ಅಂದರೆ ಐ ಆರ್ಡರ್ ಏರಿಯಾ ಹತ್ರ ನಿಂತ್ಕೊಂಡಿನಿ. ನೋಡೋಣ ಎಷ್ಟೊತ್ತಿಗೆ ಬರುತ್ತೆ ಆರ್ಡರ್ ಅಂತ. ಅಂದರೆ ಆಲ್ರೆಡಿ 7:20 ಆಗಿದೆ, ಅಂದರೆ ನಾನು ಆನ್ಲೈನ್ಗೆ ಹೋಗಿ 20 ನಿಮಿಷ ಆಯಿತು. ಗೈಸ್ ನೋಡಿ ಮೊದಲನೇ ಆರ್ಡರ್ ಬಂತು, ಪಿಕಪ್ ಮಾಡಿಬಿಡ್ತೀನಿ. ಪಿಕ್ ಮಾಡಿದೆ. ಇದೇನಿದು ಫೋಟೋ ಇವಾಗ ಬೇರೆ ಥರ ತೋರಿಸ್ತಾ ಇದೆ, ನಾನು ನೋಡೇ ಇರಲಿಲ್ಲ. ಹಾಂ ನೋಡಿ, ಮೊದಲು ಫೋಟೋ ಇಲ್ಲಿ ಬರ್ತಾಯಿತ್ತು, ಬಟ್ ಇವಾಗ ನೋಡಿ ಇಲ್ಲಿ ಮೇಲೆ ಬರ್ತಾಯಿದೆ ಫೋಟೋ. ಅಂದರೆ ಅಪ್ಡೇಟ್ ಮಾಡಿದ್ದೀನಿ, ಚೇಂಜ್ ಮಾಡಿದ್ದೇನೆ. ಚೆನ್ನಾಗಿದೆ ಒಂಥರ. ಬನ್ನಿ ಹೋಗೋಣ. ಮ್ಯಾಪ್ ಅವಶ್ಯಕತೆ ಏನು ಬೇಡ, ಇಲ್ಲೇ ಮುಂದೆಗಡೆ ಲೆಫ್ಟಲ್ಲೇ ಇರೋದು. ನೋಡಿ ರೆಸ್ಟೋರೆಂಟ್ ಹತ್ರ ಬಂದು ರೀಚ್ ಆಗಿದೆ. ಇವಾಗ ರೀಚ್ ಲೊಕೇಶನ್ ಕೊಡೋಣ. ರೀಚ್ ಪಿಕಪ್ ಆರ್ಡರ್ ಕೂಡ ರೆಡಿ ಇದೆ. ಬನ್ನಿ ಹೋಗಿ ಪಿಕ್ ಮಾಡ್ಕೊಂಡು ಬಂದ್ಬೋಣ. ಎಲ್ಲ ಕಡೆ ಇರಬೇಕು. ಹಾಂ ಸರ್, ಹೇಳಪ್ಪ. ನೋಡಿ ಪಿಕ್ ಮಾಡ್ಕೊಂಡೆ, ಪಿಕ್ ಕೊಟ್ಕೋಣ. ಪಿಕಪ್ ಆರ್ಡರ್ ಅಂದರೆ ಇಲ್ಲೇ ಹತ್ರದಲ್ಲೇ ಇರೋದು, ಬಟ್ವಾಡಿಲಿ. ಬನ್ನಿ ಹೋಗೋಣ. ಅಂದರೆ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ.
2.1 ಕಿಲೋಮೀಟರ್ ಇದೆ ಅಷ್ಟೇ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಬ್ಯಾಗ್ ನೋಡಿ, ಝೊಮ್ಯಾಟೊ ಬ್ಯಾಗ್ ತಂದಿಲ್ಲ, ಇದೇ ಬ್ಯಾಗ್ ತಂದಿದ್ದೀನಿ. ಅಂದರೆ 3 ಅವರಿಗೆ ಝೊಮ್ಯಾಟೊ ಬ್ಯಾಗ್ ಕಟ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಅದೇ ತಗೊಂಡೋಗಿ ಹೋಗೋಣ. ಅವತ್ತು ಆಗ್ದಂಗೆ ಆಗಲಿಲ್ಲ ಅಂದರೆ ಸಾಕು. ಅಂದರೆ ಐಟಮ್ ಏನಂತ ಫಸ್ಟೇ ನೋಡ್ಕೊಂಬಿಡ್ಬೇಕು. ಜ್ಯೂಸ್ ಐಟಮ್ ಆದರೆ ಹುಷಾರಾಗಿ ತಗೊಂಡೋಗ್ಬೇಕು. ಏನು ನುಗ್ಗಿಸ್ತಾವ ನೋಡ್ಗುರು. ನೋಡಿ, ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ. ಕಸ್ಟಮರಿಗೆ ಕಾಲ್ ಮಾಡೋಣ. ರೀಚ್ಡ್ ಪಿಕಪ್, ಕ್ಯಾಶ್ ಆನ್ ಡೆಲಿವರಿ ಬಾಯ್ಸ್. Welcome to Zomato. Please wait while we connect your call. ಹಲೋ ಹಲೋ. ಮೇಡಮ್, ಲೊಕೇಶನ್ ಹತ್ರ ಬಂದಿದ್ದೀನಿ ಝೊಮ್ಯಾಟೊ. ಹಾ, ಎಲ್ಲಿದ್ದೀರಾ ಅಣ್ಣ? ಇದು ಪಾರ್ಕ್ ಇದೆಯಲ್ಲ ಇಲ್ಲೊಂದು. ಎಲ್ಲಿ? ಹಾ ಅಣ್ಣ, ಪಾರ್ಕ್ ಇದೆ ಅಲ್ವಾ, ಅಲ್ಲಿ ಮುಂದೆ ಬಂದು 5th B ಕ್ರಾಸಿಗೆ ಬನ್ನಿ. 5th ಬ್ರೇಕ್ ಕ್ರಾಸಾ? ಒಂದು ನಿಮಿಷ ಮೇಡಮ್. ಹಾ, ಅಲ್ಲೇ ಬನ್ನಿ. ಹಾಂ, ಬನ್ನಿ. ಅದ್ರ ಆಪೋಸಿಟೇ ಇದ್ದೀನಿ ಅನ್ಸುತ್ತೆ ನಾನು. ಹಾ, ಆ ಬ್ಲ್ಯಾಕೆಟ್ ಹತ್ರ ಬನ್ನಿ ಅಣ್ಣ. ಇದೇ ಅನಿಸುತ್ತೆ ಗುರು. ಮೇಡಮ್, ಚೇಂಜ್ ಇಲ್ಲ ಅಣ್ಣ. ಫೋನ್ಪೇ ಮಾಡಲ? 105 ಫೋನ್ಪೇ ಮಾಡಲ ನಿಮಗೆ? ಹಾಂ. दो था फोन नहीं कंटी. हाँ, ओके, थैंक यू. ವೆಲ್ಕಮ್. ನೋಡಿ, ಡೆಲಿವರ್ ಆಯಿತು. ಮಾರ್ಕ್ ಮಾಡಿಬಿಟ್ಟು ಡೆಲಿವರ್ ಮಾಡಿಬಿಟ್ಟು 5 ಸ್ಟಾರ್ ರೇಟಿಂಗ್ ಕೊಡೋಣ. ಗೆಟ್ ನೆಕ್ಸ್ಟ್ ಆರ್ಡರ್. ಅಂದರೆ ತುಮಕೂರಲ್ಲಿ ಇದೊಂದು ಗುರು, ಯಾವಾಗಲೂ ಕ್ಯಾಶ್ ಆನ್ ಡೆಲಿವರಿನೇ ಜಾಸ್ತಿ ಬರೋದು. ಅದು ಬಿಟ್ಟು ಬೇರೆ ಆನ್ಲೈನ್ ಸಿಕ್ಕಾಪಟ್ಟೆ ಕಮ್ಮಿ. ನೋಡಿ, ಇನ್ನೊಂದು ಆರ್ಡರ್ ಕೂಡ ಬರ್ತಾಯಿದೆ. ಪಿಕಪ್ ಬಂದು 1.78 ಕಿಲೋಮೀಟರು, ಡ್ರಾಪ್ ಒಂದು 7.39 ಕಿಲೋಮೀಟರು, 68 ರುಪೀಸ್ ಅಷ್ಟೇ. ಸಂಡೇ ಆದರೂ ಜಾಸ್ತಿ ಕೊಡ್ಬೇಕು ತಾನೇ, ಬಟ್ ಯಾಕೆ ಕಮ್ಮಿ ಕೊಡ್ತಾಯಿದ್ದಾರೆ? ನೋಡೋಣ, ಅಕ್ಸೆಪ್ಟ್ ಮಾಡೋಣ. ಅಲ್ಲ, ಸಂಡೇನೇ ಎಷ್ಟು ಕಮ್ಮಿ ಕೊಟ್ಟರೆ ವೀಕ್ ಡೇಸಲ್ಲಿ ಹೆಂಗೆ? ಅದು ಪೀಕ್ ಅವರ್ ಬೇರೆ ಇದು. ನೋಡಿ, 2ನೇ ಪಿಕಪ್ ಹತ್ರನೂ ಬಂದೆ. ಅಂದರೆ ಇದು ನವಾಬಿ ರೆಸ್ಟೋರೆಂಟ್ ಹತ್ರ, ಅಂದರೆ ಫಸ್ಟ್ ಫ್ಲೋರಲ್ಲಿದೆ ನೋಡಿ. ಅಲ್ಲಿಗೆ ಹೋಗಿ ಇವಾಗ ಪಿಕ್ ಮಾಡ್ಕೊಂಬರ್ಬೇಕು. ಅಂದರೆ ಆರ್ಡರ್ ರೆಡಿ ಇದೆ. ಅಂದರೆ ಬರಬೇಕಾದ್ರೆ ಮೆಸೇಜ್ ಬಂತು ನೋಡಿ, ಆರ್ಡರ್ ರೆಡಿ ಇದೆ. ಬನ್ನಿ ಹೋಗಿ ಪಿಕ್ ಮಾಡ್ಕೊಂಬರೋಣ. ಕಸ್ಟಮರ್ ಲೊಕೇಶನ್ ಇಲ್ಲಪ್ಪ, ಗಾಂಧಿನಗರ. ಬ್ರೋ, ಝೊಮ್ಯಾಟೊ ಆರ್ಡರ್ ಇಲ್ಲಿ 8668. ಅದೇನಾ? ಹಾಂ, ಇದೇನೆ 8668. ನೋಡಿ, ಪಿಕಪ್ ಏನೋ ಆಯಿತು. ಇವಾಗ ಡ್ರಾಪ್ ಲೊಕೇಶನ್ ಹತ್ರ ಹೋಗೋಣ. ಅದೇನು ಇದು 9.3 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಹಾಂ, ಈ ಸೈಡಿಂದ ಹೋಗಬೇಕು. 7.9 ಇದೆ. ಬನ್ನಿ ಹೋಗೋಣ ಬೇಗ. ಇದನ್ನಪ್ಪ ಹಾಸ್ಟೆಲ್ ಥರ ಇದೆ. ರೀಚರ್ ಡ್ರಾಪ್ ಕೊಟ್ಟೆ, ಆಮೇಲೆ ಕಾಲ್ ಮಾಡೋಣ. ಕ್ಯಾಶ್ ಆನ್ ಡೆಲಿವರಿ ಇದನ್ನು. Welcome to Zomato. Please wait while we connect your call.
The number you have dialed is currently busy. Please try later. Welcome to Zomato. Please wait while we connect your call. The person you have called is speaking to someone else. You can wait or call again later. ಹಲೋ ಸರ್ ಎಲ್ಲಿದ್ದೀರಾ? ಮೇಡಮ್ ಇದೇನೋ ಹಾಸ್ಟೆಲ್ ಏನೋ ಇದೆಯಲ್ಲ ಇಲ್ಲಿ ಅದ್ರ ಹತ್ರ ಇದ್ದೀನಿ. ಸರ್ ಇಲ್ಲಿ ಅರ್ಫಾಟ್ ಮಸ್ಜಿದ್ ಹತ್ರ ಬನ್ನಿ. ಎಲ್ಲಿಗೆ ಮೇಡಮ್? ಅರ್ಫಾಟ್ ಮಸ್ಜಿದ್. ಎಲ್ಲಿದೆ ಮೇಡಮ್ ಅದು? ಅರ್ಫಾಟ್ ಮಸ್ಜಿದ್ ಇಲ್ಲೇ ಪಾರ್ಕ್ ಇದೆಲ್ಲ, ಗಂಗಾಧರ ಸರ್ಕಲ್ ರೈಟ್ ಬಂದೆ. ಗಂಗಾಧರ ಸರ್ಕಲ್ ರೈಟ್ ಅಲ್ಲ ಹಾಂ. ಮೇಡಮ್ ಇದು ಲೊಕೇಶನ್ ಕರೆಕ್ಟಾಗಿದೆಯಾ ಈಗ ನೀವು ಹಾಕಿರೋದು? ಇಲ್ಲ ಲೊಕೇಶನ್ ಅಪ್ಡೇಟ್ ಮಾಡಿ ಮೇಡಮ್. ಇಲ್ಲ, ಅದು ಲೊಕೇಶನ್ ಇಲ್ಲಿ ಮನೆ ಹತ್ರ ಬರ್ತಾ ಇಲ್ಲ, ಅಲ್ಲಿ ಹಾಸ್ಟೆಲ್ ಹತ್ರನೇ ಬರ್ತಿರೋದು. ಅಪ್ಡೇಟ್ ಮಾಡೋಕ್ಕೆ ತೋರಿಸ್ತೇವೆ ಮೇಡಮ್ ಅದು? ಹಾಂ ಅಪ್ಡೇಟ್ ಮಾಡಿ ಮೇಡಮ್, ಅಪ್ಡೇಟ್ ಆಗುತ್ತೆ ಅಪ್ಲಿಕೇಶನಲ್ಲಿನೇ. ಆಯ್ತು ಮಾಡ್ತೀನಿ. ಇವಾಗ ನೀವು ಇಲ್ಲಿ ಬನ್ನಿ. ಅಂದರೆ ನೀವು ಮಾಡಿದ್ರೆ ನಾನು ಲೊಕೇಶನ್ ಹಾಕೊಂಬರ್ತೀನಿ ಮೇಡಮ್, ಇಲ್ಲ ಕನ್ಫ್ಯೂಸ್ ಆಗುತ್ತೆ ನನಗೂ. ಪಾನಿಪುರಿ ಸ್ಟಾಲ್ ಇದೆಯಲ್ಲ. ಅಂದರೆ ಇವಾಗ ನಾನು ರಿಂಗ್ ರೋಡ್ ಇಲ್ಲಿಂದ ಬಂದೆ, ನಾನು ಅಲ್ಲಿಂದ ಬಂದು ಲೆಫ್ಟಿಗೆ ತೊಗೊಂಡು ಸ್ಟ್ರೈಟ್ ಬಂದೆ ನಾನು. ಹಾಂ. ಹಾಂ, ಈಗ ಹಾಸ್ಟೆಲಿಂದ ಯಾವ ಸೈಡ್ ಬರ್ಬೇಕು ಹೇಳಿ ಮೇಡಮ್ ನಾನು? ಗಂಗಾಧರ ಸರ್ಕಲ್ ಇದೆಯಲ್ಲ, ಅಲ್ಲಿ ಬಂದ್ರಾ ನೀವು? ಗಂಗಾಧರ ಸರ್ಕಲ್ ನನಗೆ ಗೊತ್ತಿಲ್ಲಲ್ಲ ಮೇಡಮ್ ಎಲ್ಲಿದೆ. ಹೌದಾ? ಅಟ್ ಪ್ರೆಸೆಂಟ್ ಕರೆಕ್ಟಾಗಿ ನಾನು ಹಾಸ್ಟೆಲ್ ಆಪೋಸಿಟ್ ಇದ್ದೀನಿ ನಾನು. ಯಾವ್ದು ಹಾಸ್ಟೆಲ್ ಇಲ್ಲಿ? ಯಾವುದೋ ಇದು ಗೊತ್ತಿಲ್ಲ ಮೇಡಮ್. ಮೈನಾರಿಟಿ. ಹಾಂ ಹೌದು, ಅದೇ ಹಾಸ್ಟೆಲ್. ಅಲ್ಲಿಂದ ಮುಂದೆ ಬನ್ನಿ. ಅಂದರೆ ವಾಪಸ್ ಮೇನ್ ರೋಡಿಗೆ ಬರಬೇಕಾ? ಮೇನ್ ರೋಡ್ ಅಲ್ಲ, ಇದು ಸರ್ಕಲ್ ಇದೆಲ್ಲ, ಅಲ್ಲಿಂದ ಬರ್ತೀನಿ. ಇಲ್ಲಿ ಯಾವುದೋ ಸರ್ಕಲೇ ಕಾಣಿಸ್ತಾ ಇಲ್ಲಲ್ಲ ಮೇಡಮ್. ಹಲೋ ಹಲೋ ಸರ್ ಬಂದ್ರಾ? ಹಾಂ ಮೇಡಮ್, ಇಲ್ಲಿ ರೋಡಿಗೆ ಬಂದೆ, ಬಟ್ ಯಾವ ಸೈಡಿಗೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲೊಕೇಶನ್ ಕಳ್ಸೋಕ್ಕಾಗುತ್ತಾ ಮೇಡಮ್? ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸ್ತೀರಾ ವಾಟ್ಸಪ್ಪಲ್ಲಿ? ಸರ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ ಇವಾಗ? ಕ್ಯಾನ್ಸಲ್ ಮಾಡ್ಬೋದು ಮೇಡಮ್, ನಿಮ್ಮ ಕಡೆಯಿಂದನೇ ಮಾಡಬೇಕದು. ಹೆಂಗ್ ಮಾಡಬೇಕು ಹೇಳಿ? ಒಂದು ನಿಮಿಷ ತಡ್ರಿ ಮೇಡಮ್, ಕಸ್ಟಮರ್ ಸಪೋರ್ಟಿಂದ ಕಾಲ್ ಮಾಡ್ತಾರೆ, ಹಾಂ. ಅವ್ರಿಗೆ ಹೇಳ್ರಿ ನೀವು. ಸರಿ ಆಯ್ತು. ನೋಡಿ, ಅಂದರೆ ಅಡ್ರೆಸ್ಸು ತಪ್ಪು ಹಾಕಿದ್ದಾರೆ. ಈ ತಪ್ಪು ಹಾಕಿದ್ದಾರೆ, ಅವರೆಲ್ಲ ಸರ್ಕಲ್ ಹೇಳ್ತಾ ಇದ್ದಾರೆ, ಎಲ್ಲೂ ಹುಡಿಕೊಂಡು ಹೋಗೋದಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಹೆಲ್ಪು, ಲೈವ್ ಆರ್ಡರ್ ಹೆಲ್ಪು. ಕನ್ಫರ್ಮ್ ಅದಕ್ಕೆ ಕಾಲ್ ಮಾಡ್ತಾರೆ ಈಗ ಕಸ್ಟಮರ್ ಎಕ್ಸಿಕ್ಯೂಟಿವ್, ಅವ್ರ ಹತ್ರ ಮಾತಾಡೋಣ. ಕಾಲ್ ಮಾಡ್ತಾ ಇರೋದು ಯಶವಂತ್ ಅವರ ಸರ್ ಮಾತಾಡ್ತಾ ಇರೋದು? ಹೌದು ಮೇಡಮ್. ಸರ್ ನಮ್ಮ ಆರ್ಡರ್ ಐಡಿ ಬಂದ್ಬಿಟ್ಟು 8668. ಏನು ಇಶ್ಯೂ ಆಗಿ ತಿಳ್ಕೊಬೋದಾ? ಮೇಡಮ್, ಕಸ್ಟಮರ್ ಲೊಕೇಶನ್ ರಾಂಗ್ ಆಗಿದೆ. ಸರ್ ಕಸ್ಟಮರ್ ಹಾಕಿರೋ ಲೊಕೇಶನ್ ಹತ್ರ ಇದೆ ಕರೆಕ್ಟಾಗಿ ನೀವು? ಹೌದು ಮೇಡಮ್, ಅಲ್ಲೇ ಇದ್ದೀನಿ. ಮೆಸೇಜ್ ಮಾಡಿದ್ರು ಸರ್ ಲೊಕೇಶನ್ ರೀಚ್ ಆಗಿ ಅಂತ ಹೇಳಿ ಜೊಮ್ಯಾಟೊ ಆ್ಯಪಲ್ಲಿ ಚಾಟ್ ಬಾಕ್ಸ್ ಅಲ್ಲಿ. ಕಾಲ್ ಮಾಡಿದ್ದೆ ಮೇಡಮ್ ಅವರು, ಬಟ್ ಅಪ್ಡೇಟ್ ಮಾಡ್ತಾ ಇಲ್ಲ ಲೊಕೇಶನ್ ಅವರು. ಅಲ್ಲ ಮೆಸೇಜ್ ಮಾಡಿದ್ರಾ ನೀವು ಇಲ್ಲ ಲೊಕೇಶನ್ ರೀಚ್ ಮೇಡಮ್. ಆಗಿ ಅಂತ ಹೇಳಿ? ಹಾಂ ಮೇಡಮ್, ಮಾಡಿದ್ದೀನಿ. ಓಕೆ, ಮನೆ ಏನಾದ್ರು ಸಿಕ್ಕಿದೆ ಸರ್ ನಿಮಗೆ? ಕಸ್ಟಮರ್ ಮನೆ ಏನಾದ್ರು? ಇಲ್ಲ ಮೇಡಮ್, ಮನೆ ಸಿಕ್ಕಿಲ್ಲ. ಕಾಲ್ ಮಾಡಿದ್ದೆ, ಬಟ್ ಅವರು ಲೊಕೇಶನ್ ಬೇರೆ ಹೇಳ್ತಾ ಇದ್ದಾರೆ, ಬಟ್ ಅದು ಎಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓಕೆ ಆಯ್ತು ಸರ್, ನಿಮ್ಮ ಸಿಚುವೇಶನ್ ಅರ್ಥ ಆಗುತ್ತೆ. ನಾವು ಖಂಡಿತವಾಗಿ ನಿಮ್ಮ ವಿಷಯನ ರಿಸರ್ವ್ ಮಾಡ್ಕೊಡ್ತೀವಿ. ಹಾಂ ಮೇಡಮ್. ನಮ್ಮ ಕಡೆಯಿಂದ ಕಸ್ಟಮರ್ ಕಾಲ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲ್ ಒಳಗಡೆ ಇಡ್ಬೋದಾ? ಹಾಂ ಮೇಡಮ್, ಮಾಡಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ಹಾಂ ಮೇಡಮ್, ಹೇಳಿ. ಸರ್ ಕೇಳಿಸ್ತಾ ಇದೆಯಾ? ಹಾಂ ಮೇಡಮ್, ಕೇಳಿಸ್ತಾ ಇದೆ. ಕಸ್ಟಮರ್ ಕಾಲ್ ಮಾಡಿದ್ವಿ, ಅವರು ಆರ್ಡರ್ ಕ್ಯಾನ್ಸಲ್ ಮಾಡಿ ಅಂತಂದ್ರು. ಹಾಂ ಮೇಡಮ್. ಓಕೆ, ನಮ್ಮ ಕಡೆಯಿಂದ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಡ್ತಾ ಇದ್ದೀವಿ, ಲೈನಲ್ಲಿ ಇರಿ. ಓಕೆ. ಹಾಂ ಓಕೆ ಮೇಡಮ್. ಬೇರೆ ಏನಾದ್ರು ಮಾಹಿತಿ ಬೇಕಾಗುತ್ತೆ ಸರ್ ಆರ್ಡರ್ ಬಗ್ಗೆ? ಇಲ್ಲ ಮೇಡಮ್, ಅಷ್ಟೇ. ಆರ್ಡರ್ ಕ್ಯಾನ್ಸಲ್ ಆಗಿದೆ ನೋಡಿ, ಒಂದ್ಸರಿ ಆಪ್ನ ರಿಫ್ರೆಶ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಹಾಂ ಓಕೆ ಮೇಡಮ್. ಬೇರೆ ಏನಾದ್ರು ಮಾಹಿತಿ ಬೇಕಾಗಿತ್ತು ಆರ್ಡರ್ ಬಗ್ಗೆ? ಇಲ್ಲ ಮೇಡಮ್.
ಓಕೆ ಸರ್ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಕಡೆಯಿಂದ ತಮ್ಮ ಸ್ವಲ್ಪ ರೇಟಿಂಗ್ ಕೊಡಿ ಸರ್ ಓಕೆನಾ ಹಾಂ ಓಕೆ ಮೇಡಮ್. ಓಕೆ ನೋಡಿ ಇವಾಗ ರಿಟರ್ನ್ ಆರ್ಡರ್ ಬರ್ತಾಯಿದೆ ಅಂದರೆ ನಾನು ತಿರ್ಗಾ ಸೇಮ್ ಅದೇ ರೆಸ್ಟೋರೆಂಟಿಗೆ ತಗೊಂಡೋಗು ವಾಪಸ್ ಕೊಡಬೇಕು. ಅಂದರೆ ಅಮೌಂಟ್ ನನಗೆ ಇದಕ್ಕೂ ಕೊಡ್ತಾನೆ, ರಿಟರ್ನ್ ಕೊಡೋದಕ್ಕೂ ಅಮೌಂಟ್ ಕೊಡ್ತಾನೆ. ನೋಡಿ ಅಕ್ಸೆಪ್ಟ್ ಮಾಡಿಕೊಂಡೆ. ಬನ್ನಿ ಇವಾಗ ತೊಗೊಂಡೋಗಿ ವಾಪಸ್ ಮಾಡೋಣ. ಅಂದರೆ ಐಟಮ್ ಒಂದು 120 ರೂಪಾಯಿ ಐಟಮು ಗುರು. ಅಂದರೆ ನನಗೆ ಎಷ್ಟು ಆವಾಗಲೇ 69 ತೋರಿಸ್ತಾ, ಈಗ ವಾಪಸ್ ಹೋಗೋಕ್ಕೂ ಕೂಡ 69 ರೂಪಾಯಿ ಕೊಡ್ತಾನೆ ಅಂತ ಅನಿಸುತ್ತೆ. ನೋಡೋಣ ಬನ್ನಿ, ವಾಪಸ್ ಹೋಗಿ ಕೊಟ್ಟಾದ್ಮೇಲೆ ಅಮೌಂಟ್ ಎಷ್ಟು ಕೊಡ್ತಾನೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ OTP ಎಂಟರ್ ಮಾಡಬೇಕು, ಅವ್ರ ಹತ್ರ OTP ಇಸ್ಕೊಂಡು. ₹130 ಅಷ್ಟೇ ಅದು. ಒಂದೇ ಸರ್ ಆರ್ಡರ್ ಕ್ಯಾನ್ಸಲ್ ಆಗಿದೆ. ಇದು 8668 668. ಹೌದು ಸರ್ 7117 ಅಲ್ಲ 8668 OTPನಾ? ಹಾಂ ಹೇಳಿ OTP. 7117 ಹಾಂ ದೂರ ಆರ್ಡರ್ ತೊಗೊಳ್ಳಿ. ಅಲ್ಲಿ ವರ್ಡ್ ಓದಿದ್ಯಾ 8943 ಅಲ್ಲಿ ಮಂಗಳೂರು ಅಂದರ್ದೇವ ನೋಡಿ ಕ್ಯಾನ್ಸಲ್ ಆಯಿತು. ಬಟ್ ಇನ್ನೊಂದು ಆರ್ಡರ್ ಕೂಡ ಬರ್ತಾಯಿದೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ ಇವಾಗ. ನೋಡಿ ಅಕ್ಸೆಪ್ಟ್ ಮಾಡಿದೆ, ಬನ್ನಿ ಹೋಗಿ ಪಿಕಪ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಅಂದರೆ ನಾನು ಹೋದ್ನಲ್ಲ ಡ್ರಾಪ್ ಮಾಡೋಕ್ಕೆ ಹೋಗಿದ್ದಕ್ಕಿಂತ ತಿರ್ಗಾ ವಾಪಸ್ ರಿಟರ್ನಾಗಿ ಬಂದಲ್ಲ ನಾನು ಕ್ಯಾನ್ಸಲ್ ಮಾಡ್ಕೊಂಡು ಆರ್ಡರ್ನ, ಅದಕ್ಕಿಂತ ಅಮೌಂಟ್ ಜಾಸ್ತಿ ಕೊಟ್ಟಿದ್ದಾನೆ. ಅಂದರೆ ಅದಕ್ಕೆ 67 ಕೊಟ್ಟಿದ್ದಾನೆ, ಇದಕ್ಕೆ 81 ರೂಪೀಸ್ ಕೊಟ್ಟಿದ್ದಾನೆ. ಬೇಕಾದ್ರೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನಾನು ನಿಮಗೆ. ಅಂದರೆ ಸೇಮ್ ಕಿಲೋಮೀಟರ್ ಅಲ್ವಾ ಟ್ರಾವೆಲ್ ಮಾಡಿದ್ದು, ಆದರೆ ಯಾಕೊಂದಕ್ಕೆ ಜಾಸ್ತಿ ಒಂದು ಕಮ್ಮಿ ಕೊಟ್ಟಿದ್ದಾನೆ. ಬಿಡಿ ಹಂಗೆ ಜಾಸ್ತಿ ಬಂತಲ್ಲ. ಈಗ ಇನ್ನೊಂದು ಆರ್ಡರ್ ಬಂದಿದೆ, ಅದು ಮಲ್ಟಿ ಆರ್ಡರ್ ಆಗಿ ಕನ್ವರ್ಟ್ ಆಯಿತು. ಹೋಗಿ ಅದನ್ನು ಕೂಡ ಪಿಕಪ್ ಮಾಡೋಣ ಈಗ. ನೋಡಿ ರೆಸ್ಟೋರೆಂಟ್ ಹತ್ರ ಬಂದೆ, ರೀಚ್ ಪಿಕಪ್ ಕೊಡ್ತೀನಿ. 2 ಆರ್ಡರ್ ಕೂಡ ರೆಡಿ ಇದೆ, ಎರಡನ್ನೂ ಹೋಗಿ ಪಿಕಪ್ ಮಾಡ್ಕೊಂಡು ತಗೊಂಡೋಗಿ ಡ್ರಾಪ್ ಮಾಡೋಣ. ನೋಡಿ ಅರ್ನಿಂಗ್ ಎಷ್ಟಾಗಿದೆ ಅಂತ, 309 ರೂಪಾಯಿ ಆಗಿದೆ. ಅಂದರೆ ಎಷ್ಟು ಆರ್ಡರ್ ಮಾಡಿದೆ ಗೊತ್ತಾ? 6 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ, ಅದರಲ್ಲಿ 2 ಆರ್ಡರ್ ಕ್ಯಾನ್ಸಲ್ ಆಗಿದೆ. ನೋಡಿ ಇನ್ಕಂಪ್ಲೀಟ್ ಅಂತ 2 ಆರ್ಡರ್ ಬಂದಿದೆ. ಅಂದರೆ ID ಕೂಡ ಬ್ಲಾಕ್ ಮಾಡಿದ್ದಾನೆ. ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಅಂದರೆ ಅರ್ನಿಂಗ್ಸ್ ಮಾತ್ರ ನೋಡ್ಕೊಳ್ಳಿ. 2.3 ಅವರ್ಸ್ ಲಾಗಿನ್ ಇದಕ್ಕೆ ನನಗೆ 309 ರೂಪಾಯಿ ಅರ್ನಿಂಗ್ ಆಗಿದೆ. ಜೊತೆಯಲ್ಲಿ ನೋಡಿ 37 ಕಿಲೋಮೀಟ್ರ್ ಗಾಡಿ ಓಡಿದೆ, ಅಂದರೆ ನಾನು 0 ಮಾಡ್ಕೊಂಡಿದ್ದೆ. 37 ಕಿಲೋಮೀಟ್ರ್ ಗಾಡಿ ರನ್ ಆದರೆ 100 ರೂಪಾಯಿ ಪೆಟ್ರೋಲ್ ಆಯಿತು. ಅಂದರೆ ಸೇವಿಂಗ್ಸ್ ಎಷ್ಟಾಗುತ್ತೆ? 200 ರೂಪೀಸ್ ಸೇವಿಂಗ್ಸ್ ಆಗುತ್ತೆ ಅಷ್ಟೇ. ಈ ಝೊಮ್ಯಾಟೊ ID ಬಗ್ಗೆ ಸ್ವಲ್ಪ ಬೆಳಗ್ಗೆ ಮಾತಾಡ್ತೀನಿ ನಾನು, ಅಂದರೆ ನೀಟಾಗಿ ಕ್ಲೀನಾಗಿ ಹೇಳ್ತೀನಿ ಅದೇನಕ್ಕೆ ಬ್ಲಾಕ್ ಆಯ್ತು ಅಂತ. ಅಂದರೆ ನೆಕ್ಸ್ಟ್ ಅದೋ ಒಂದು ಸಪ್ರೇಟ್ ವೀಡಿಯೋನೇ ಮಾಡಿ ನಿಮಗೆ ತಿಳಿಸ್ತೀನಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು. ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಹೊಸದಾಗಿ ಏನಾದ್ರು ನನ್ನ ಚಾನಲ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.